ನೀವು ಇಷ್ಟೊಂದು ನಿಷ್ಠೂರದಿಂದ ಮಾತಾಡ್ತೀರಾ ಅಂದರೆ ಅದಕ್ಕೆ ಕಾರಣ ಇದೆ, ನೀವು ಅನುಭವಿಸಿರುವ ಘಟನೆಗಳಿದೆ. ಬಟ್ ಇದಕ್ಕೇನು ಸಮಸ್ಯೆಗೆ ಪರಿಹಾರ ಇಲ್ವಾ? ಪರಿಹಾರ ಬೇಕು, ಪರಿಹಾರ ಬೇಕು. ಆ ಪರಿಹಾರವನ್ನೇ ಹುಡ್ಕೊಂಡು ಹೊರಟಿರೋದು ನಾನು. ಮುಂದೇನು? ಪರಿಹಾರ ಸಿಗೋವರೆಗೂ ಹೋರಾಟ ಮಾಡ್ತೀನಿ. ನಿಮ್ಮ ಸೋತು ಮಾತ್ರ ವಾಪಸ್ ಹೋಗೋದಿಲ್ಲ. ಕನ್ನಡದ ವಿಚಾರ ಬಂದಾಗ ಯಾರ ಮುಂದೆನೂ ನಾನು ತಲೆ ತಗ್ಸಲ್ಲ. ತಲೆ ತೆಗೆದ್ರೂ ಚಿಂತೆ ಇಲ್ಲ, ತಲೆ ತೆಗ್ಸೋದು ಮಾತ್ರ ಕನ್ನಡಕ್ಕೆ ವಿಚಾರದಲ್ಲಿ ನಾನು ಒಪ್ಪೋದು ಇಲ್ಲ, ಅದನ್ನು ತಗೊಳ್ಳೋದು ಇಲ್ಲ. ಯಾಕೆಂದರೆ ನನಗೆ ಕನ್ನಡ ಅಂಥ ಶಕ್ತಿ ತುಂಬಿದೆ. ಲಕ್ಷಾಂತರ ಕೋಟ್ಯಾಂತರ ಜನ ಕನ್ನಡಿಗರು ಇವತ್ತು ಪ್ರೀತಿ ಮಾಡ್ತಾರೆ. ನಾನು ಜೈಲಿಗೆ ಹೋದಾಗ ಆ 7.5 ಕೋಟಿ ಕನ್ನಡಿಗರು ನನ್ನ ಜೊತೆಲಿ ಜೈಲಿಗೆ ಬರದೇ ಇರ್ಬೋದು. ಆ 7.5 ಕೋಟಿ ಕನ್ನಡಿಗರು ಅದನ್ನು ಬೆಂಬಲಿಸಿರು, ಆ ಹೋರಾಟವನ್ನು ಬೆಂಬಲಿಸಿರು. ನಾರಾಯಣಗೌಡ್ರದ್ದು ತಗೊಂಡು ಜೈಲಿಗೆ ಇಟ್ಟಿದ್ದು ಸರಿಯಲ್ಲ ಅನ್ನುವ ಅವರ ವಾದ ಕೇಳಿ ಬಂತು. ಸಾಕು, ಆ ಪ್ರೀತಿ ಇದ್ದರೆ ಹೋರಾಡಿ ಸಾಯ್ತೀನಿ ಹೊರತು ಏಡಿ ಥರ ಯಾವನಿಗೂ ಎದರಿ ಹಂಜಿ ಹೋಗೋದಿಲ್ಲ, ತಲೆ ಮರೆಸ್ಕೊಂಡು ಹೋಗೋಲ್ಲ. ವಿಶ್ ಯು ಮೋರ್ ಪವರ್ ಸರ್. ಇನ್ನಷ್ಟು ಹೌದು, ಎಲ್ಲರ ಪ್ರೀತಿ ಅಭಿಮಾನ ಮತ್ತು ಅದೇ ನಿಮ್ಮ ಶ್ರೀರಕ್ಷೆ ಆಗಲಿ. ಮತ್ತು ತಮ್ಮ ಈಗ ನಾರಾಯಣಗೌಡರು ಓಕೆ, ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮುಂದೆ ಯಾರು ಇದ್ದಾರೆ? 100 ಜನ ಇದ್ದಾರೆ. ಏನು ಕೊರತೆ ಇಲ್ಲ, ನಾಯಕತ್ವ ಕೊರತೆ ಇಲ್ಲ. ಕರವೇ ಅನ್ನೋದು ನಾಯಕರ ಹುಟ್ಟಿನ ಕಾರ್ಖಾನೆ ಇದ್ದಾಗೆ. ಪ್ರತಿ ಹೋಬಳಿಯಲ್ಲಿ ಒಬ್ಬ ನಾಯಕ ಸಿಗ್ತಾನೆ, ಪ್ರತಿ ಗ್ರಾಮ ಶಾಖೆಯಲ್ಲಿ ಒಬ್ಬ ನಾಯಕ ಸಿಗ್ತಾನೆ, ಒಬ್ಬ ಜಿಲ್ಲೆಯಲ್ಲಿ 100 ಜನ ನಾಯಕರು ಸಿಗ್ತಾರೆ, ಒಬ್ಬ ತಾಲೂಕಿಗೆ ಹೋದರೆ 100 ಜನ ನಾಯಕರು ಸಿಗ್ತಾರೆ. ಒಂದಷ್ಟು ಜನ ಹೆಣ್ಮಕ್ಳನ್ನು ನೋಡೋದನಪ್ಪ ನಾನು. 4 ಲಕ್ಷ ಹೆಣ್ಮಕ್ಳಿದ್ದಾರೆ ಕರವೆಯಲ್ಲಿ, 4 ಲಕ್ಷ ನೋಂದಾಯಿತ ಹೆಣ್ಣುಮಕ್ಕಳು. ನನ್ನ ಜೊತೆಯಲ್ಲಿ ತುಂಬ ಜನ ಕಾವೇರಿಗಾಗಿ ಜೈಲಿಗೆ ಹೋದಂಥ ಹೆಣ್ಣುಮಕ್ಳಿದ್ದಾರೆ. 16 ದಿವಸ ಜೈಲು ವಾಸ ಅನುಭವಿಸಿದಂಥ ಹೆಣ್ಮಕ್ಳಿದ್ದಾರೆ. 16 ಕೇಸ್ ಹಾಕೊಂಡು ದಿನ ನನ್ನ ಜೊತೆಲಿ ಕೋರ್ಟಿಗೆ ನಿಂತ್ಕೊಳ್ಳುವಂಥ ಹೆಣ್ಣುಮಕ್ಳಿದ್ದಾರೆ. ನಮ್ಮಲ್ಲಿ ಪುರುಷರಿಗಿಂತ ಹೆಣ್ಣುಮಕ್ಳು ಗಟ್ಟಿಯಾಗಿದ್ದಾರೆ ಹೋರಾಟದಲ್ಲಿ. ಅಮೇಝಿಂಗ್ ಸರ್. ಕೊನೆಯದಾಗಿ ಸಂಘಟನೆಗೆ ಸೇರಿಕೊಂಡು ಚಳುವಳಿ ಮಾಡೋರ ಜೊತೆಗೇನೆ ಆಚೆಯಿಂದ ನಿಂತು ನಿಮಗೆ ಬೆಂಬಲ ಕೊಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಚಾಣಕ್ಯ ಒಂದು ಮಾತು ಹೇಳ್ತಾನೆ, ನಿಮ್ಮ ಸುತ್ತ ಇರುವರೆಲ್ಲರೂ ಮಿತ್ರರಲ್ಲ, ನಿಮ್ಮಿಂದ ದೂರ ಉಳಿದು ಆರೈಸುವರೆಲ್ಲರೂ ಶತ್ರುಗಳಲ್ಲ. ನಾಳೆ ನಿಮಗೆ ಕುತ್ತು ಬರುತ್ತೆ ಅಂದರೆ ನಿಮ್ಮ ಹತ್ತಿರ ಇರುವರಿಂದಲೇ ನಿಮಗೆ ಕುತ್ತು ಬರುತ್ತೆ. ಹಾಗಾಗಿ ನಿಮ್ಮ ಹತ್ತಿರ ಇರುವರ ಬಗ್ಗೆ ಎಚ್ಚರಿಕೆ ಇರಲಿ, ದೂರ ನಿಂತು ಆರೈಸುವವರ ಬಗ್ಗೆ ಪ್ರೀತಿ ಇರಲಿ ಅಂತ ಹೇಳ್ತಾನೆ. ಆ ನಂಬಿಕೆ ನನಗೆ ಅವತ್ತಿಗೂ ಇದೆ, ಇವತ್ತಿಗೂ ಇದೆ. ಹಾಗಾಗಿ ಕೋಟಿ ಜನ ದೂರ ನಿಂತ್ಕೊಂಡು ಆರೈಸ್ತಾರೆ. ಆ ಜನರ ಪ್ರೀತಿ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ನನ್ನ ಮೇಲೆ, ಅಲ್ಲಿವರೆಗೂ ಹೋರಾಡ್ತೀನಿ. ಇದು ನಿಮಗೆ ದಿನ ಬೆಳಗಾದರೆ ಬಹಳ ಟೆನ್ಷನ್ನು, ಸ್ಟ್ರೆಸ್ಸು, ಏನೋ ಒಂದಲ್ಲಿ ಇರ್ತೀರಿ, ನಗ್ನಗ್ತಾ ಇರಿ. ಇದು ನಮ್ಮ ಆತ್ಮನಿನ್ ರವಿ ಅಂತ ಈ ಕಿಡ್ಸ್ ಕ್ಯಾಂಪ್ ಅವರು ಓನರ್ ಇದ್ರಲ್ಲ ಸರ್, ರವಿ ಮೇಲ್ವಾನಿ ಅವರು, ಅವ್ರು ಇವತ್ತು ಅಧ್ಯಾತ್ಮದ ಕಡೆ ಬಂದು ಸಾಕಷ್ಟು ಚಿಂತನೆಯನ್ನು ನಡೆಸಿ ಆ ಜೀವನನ ನಡೆಸ್ತಾ ಇದ್ದಾರೆ. ಅವರು ಇಲ್ಲಿ ಬಂದಾಗ ನಿಮ್ಮ ಕಾರ್ಯಕ್ರಮದಲ್ಲಿ ಬರೋ ಪ್ರತಿಯೊಬ್ಬರಿಗೂ ನನ್ನ ಕಡೆ ಇದನ್ನು ಕೊಡಮ್ಮ ಅಂದ್ಯಾರೆ. ಹಾಗಾಗಿ ನಗ್ತಾ ಇರಿ. ಒಳ್ಳೇದು. ಆಮೇಲೆ ಇದು ನೋಡಿ, ನೀವು ಭೇಟಿ ಮಾಡಿದಂಥ ಅನಂತಮೂರ್ತಿರವರ ಒಂದು ಕಾದಂಬರಿ ಸಂಸ್ಕಾರ ಅಂತ, ಸಂಸ್ಕಾರದ ಪುಸ್ತಕನ ಓದಿ ನೀವು ಇದು ಮಾಡೋದಕ್ಕಿಂತ ಸಂಸ್ಕಾರವಂತರಾಗಿ ನಡ್ಕೊಂಡಿದ್ದೀರಿ. ಹೀಗೆ ಮುಂದೆ ಹೋಗ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾತಾಡಿ ನಮ್ಮಲ್ಲಿರುವಂತಹ ಕನ್ನಡದ ಬಗ್ಗೆ ಇರುವ ಗೌರವ ಮತ್ತು ಇರಬೇಕಾಗಿರುವ ಕಾಳಜಿಯನ್ನು ಬಡದೆಬ್ಬಿಸಿದ್ದೀರಿ. ಹೀಗೆ ಮುಂದುವರಿರಿ ಸರ್. 3 ವ್ಯಕ್ತಿಗಳನ್ನು ನೀವೀಗ ನಾಮಿನೇಟ್ ಮಾಡಿ ನಾವು ಯಾರನ್ನು ನಮ್ಮ ಈ ಜಸ್ಟ್ ಕ್ಯೂರಿಯಸ್ ಕಾರ್ಯಕ್ರಮಕ್ಕೆ ಕರೆಸಬೇಕು, ಅವರು ನಡೆದಿರೋ ಜೀವನನ ನಾವು ಮತ್ತೆ ಮೆಲುಕು ಹಾಕಿಸ್ತಾ. ಬಹುಶಃ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ನನಗೆ ಅನಿಸುತ್ತೆ, ನಮ್ಮ ಈ ಬೀದರ್ನಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ. ಅದು ಬೀದರಿನ ಸ್ವಾಮೀಜಿಯವರು ಹಿಂದೆ ನಿಜಾಮರ ಕಾಲದ ಆಳ್ವಿಕೆಯಲ್ಲಿ ನಿಜಾಮರಿಗೆ ಎದುರುಕೊಂಡು ಅವ್ರ ಮಠದಲ್ಲಿ, ಬಾಲ್ಕಿ ಮಠ, ಅವ್ರ ಮಠದಲ್ಲಿ ಉರ್ದು ಬೋರ್ಡ್ ಹಾಕಿ ಹೊರಗಡೆ ಒಳಗಡೆ ಕನ್ನಡ ಕಲಿಸ್ತಾ ಇದ್ದರು.
ನಿಜಾಮರಿಗೆ ಹೆದರಿ ಹೊರಗಡೆ ಮಾತ್ರ ಉರ್ದು ಬೋರ್ಡ್ ಹಾಕಿದ್ರು, ಒಳಗಡೆ ಅದ್ಭುತವಾದ ಕನ್ನಡವನ್ನು ಕಲಿಸ್ತಾಯಿದ್ರು. ಆ ಸ್ವಾಮೀಜಿನ ಒಂದ್ಸರಿ ಕರೆಸ್ರಿ, ತುಂಬ ವಯಸ್ಸಾಗಿದೆ ಈಗ, ಒಮ್ಮೆ ಕರೆಸ್ರಿ ಅಂತ ಹೇಳ್ತೀನಿ. ಸರಿ, ಇನ್ನೆರಡು ನನಗೆ ಎಂತೆಂಥ ಹೆಸರು ಬರ್ಬೋದು ಅಂತ ನಂಗೆ ಕುತೂಹಲ. ನನಗೆ ಹತಿಣಿ ಶ್ರೀಗಳು ಒಬ್ಬರಿದ್ದಾರೆ. ಹತಿಣಿ ಶ್ರೀಗಳ? ಹಾಂ, ಚನ್ನಬಸವ ಸ್ವಾಮೀಜಿ ಅವರು. ಭಾರಿ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಕಾಳಜಿ. ಅವರು ಒಂದು ಅದ್ಭುತವಾದಂಥ ಸಂದೇಶ ಕೊಡ್ತಾರೆ. ಏನಂದರೆ, ಹಣ್ಣು ಇರುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಹಣ್ಣು ಇರುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಹಣ್ಣೇ ಇಲ್ಲದ ಮರಕ್ಕೆ ಕಲ್ಲನ್ನು ಯಾರೋ ಹೊಡೆಯುವರು ಅಂತ. ಒಬ್ಬ ಮನುಷ್ಯ ಬೆಳೆದಿದ್ದಾನೆ ಅಂದರೆ ಅವನ್ನ ಟೀಕೆ ಮಾಡ್ತಾರೆ. ಏನು ಬೆಳೆದಲ್ಲವೇ ಇರೋನಿಗೆ ಯಾರು ಟೀಕೆ ಮಾಡ್ತಾರೆ? ನೀವು ಟೀಕೆ ನೋಡಬಾರ್ದು. ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂದಾಗ ನೀವು ಬೆಳೆದಿದ್ದೀವಿ ಅನ್ನೋದು ಅಂದ್ಕೋಬೇಕು. ಅದಕ್ಕೆ ಯಾರೋ ಬೀದಿಲಿ ಹೋಗೋನು ಒಂದು ಕಲ್ಲು ಹೊಡಿತಾನೆ ಮರಕ್ಕೆ ಅಂದರೆ, ಹಣ್ಣಿದ್ರೆ ಹೊಡಿತಾನೆ ಕಲ್ಲು, ಹಣ್ಣೇ ಇಲ್ಲದೆ ಇದ್ದರೆ ಆ ಮರಕ್ಕೆ ಯಾರು ಕಲ್ಲು ಹೊಡಿತಾರೆ? ಸುಮ್ಮನೆ ಹೊಡಿತಾನೆ? ಸುಮ್ಮನೆ ಹೊಡೆದ್ರೆ ಹುಚ್ಚ ಅಂತಾರೆ. ಹಾಗೆ ಅವ್ರನ್ನೊಬ್ಬರನ್ನ ಕರೆಸ್ರಿ, ಹತಿಣಿ ಶ್ರೀಗಳು. ಮತ್ತು ಕೊನೆಗೆ ಇನ್ನೂ ಕನ್ನಡದ ಇದರಲ್ಲಿ ಕೆಲಸ, ಇನ್ನೊಂದಷ್ಟು ಕನ್ನಡದ ಹಾರೈಕೆ, ಪ್ರೀತಿ, ಆಶೀರ್ವಾದ ಮಾಡ್ತಾರೆ ಅಂದರೆ ಅದು ಹಂಪನ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಹಂಪನ ಕರೆಸ್ರಿ ಒಂದ್ಸಲ. ನಾನು ಹೇಳ್ತೀನಿ ಹಂಪನಾಗೆ, ನಾನು ಹೋಗಿದ್ದೆ, ನೀವು ಹೋಗಿ ಅಂತ ಹೇಳ್ತೀನಿ. ಖಂಡಿತ ಸರ್. ಒಂದೇ ಒಂದು ಲೈನ್ ಬರಿತೀನಿ. ನಾರಾಯಣ್ ಗೌಡ್ರೆ, ನಿಮ್ಮ ಜೀವನದ ಆಳ ಅಗಲಕ್ಕೂ ಕನ್ನಡವನ್ನು ಪ್ರೀತಿಸಿ ಆ ತಾಯಿಯನ್ನು ಕಾಪಾಡಿ ರಾಜ್ಯಕ್ಕೆ ದುಡಿದಿದ್ದೀರಾ. ನಾನು ಅನ್ನುವ ಸ್ವಾರ್ಥ ಮರೆತು ಚಳುವಳಿಯ ಸಮುದಾಯ ಕಟ್ಟಿರುವ ನಿಮಗೆ ನಮ್ಮ ನಮನ. ಮೋರ್ ಪವರ್ ಟು ಯು. ನಮಸ್ತೆ.